ಹಾಗೆಯೇ ಇನ್ನೊಂದು ನಿಮಗೆ ಕಾಯಿ ತೋರಿಸ್ತೀನಿ ನೋಡಿ, ಕಳ್ಳಿಕಾಯಿ. ನಾವು ಸಣ್ಣ ಮಕ್ಕಳಲ್ಲಿ ಸಣ್ಣ ಹುಡುಗರಲ್ಲಿ ಏನು ಮಾಡಿವೋ ಅಂದರೆ ಇದನ್ನು ಕಿತ್ಕೊಂಡ್ಬಿಟ್ಟು ಇದಕ್ಕೆ ಹಂಚಿ ಕಡ್ಡಿ ಸಿಗಿಸ್ಬಿಟ್ಟು ಬುಗ್ರಿ ಥರ ಹಿಂಗೆ ಬಿಡಿವೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಇವಾಗ ಬೀನ್ಸ್ ಪಲ್ಯ ಮಾಡೋದಕ್ಕೆ ಇವಾಗ ಎಲ್ಲ ಪಟ ಅಂತ ಕಟ್ ಮಾಡ್ಕೊಳ್ತೀನಿ. ಕಾಳಾಗಿದೆ ತಂದು ತಿಂತಲ್ಲ ಜ್ಯೂಸು ನುಚ್ಚಲ್ಲವ ಯಾರು ಮಾತ್ರ ಕೊಡಲ್ಲ. ಸಿದ್ದಿ ನಾಲಿಲ್ಲ ನಾನು ತಂದು ತುಂಬಿದ್ದು. ಫ್ರೆಂಡ್ಸ್, ಟೈಮ್ ಬಂದು ನೈಟ್ 7:30 ಆಗಿದೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು ತೋರಿಸ್ತೀನಿ ನಿಮಗೆ ನೋಡಿ. 7:30ಗಿನ್ನ ಸ್ವಲ್ಪ ಜಾಸ್ತಿ ಆಗಿದೆ. ಸಂಜೆ ಸ್ವಲ್ಪ ಮಳೆ ಬಂದು ಹೋಯಿತು. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟು ಊಟಕ್ಕೆ ಸಾಂಬಾರಿದೆ, ರೈಸ್ ಮಾಡಿಬಿಟ್ಟು ನಾನು ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ತೋರಿಸ್ತೀನಿ ಎಷ್ಟು ಫುಲ್ಲು ಕತ್ಲೆ ಆಗಿದೆ ಅಂತ. ಫುಲ್ಲು ಕತ್ಲೆ ನೋಡಿ. ನಮ್ಮ ರಾಮ ಅಲ್ಲಿ ಮಲಗಿದ್ದಾನೆ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಇವಾಗ ಬೀನ್ಸು ಇಲ್ಲಿ ಇಟ್ಟಿದ್ದೀನಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲೆಲ್ಲ ಒಂದು ಚೀಲ ಹಾಕ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಬೀನ್ಸ್ ಹಿಂಗೆ ಕವರಲ್ಲೇ ಇಟ್ಟಿದ್ದೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೀನ್ಸ್ ಪಲ್ಯ ಮಾಡ್ತೀನಿ. ಹಾಗೆಯೇ ನಮ್ಮ ಸಿದ್ದಿ ಇವಾಗ ತಾನೇ ಹಾಲು ಕೊಡ್ಬಿಟ್ಟು ಈಚೆ ಬತ್ತಾಳೆ. ಸಿದ್ದಿ ಆಯ್ ಮಾಡು. ನೋಡಿ ತಲೆ ಏನೋ ಕಿತ್ತು ಕಳಿಸ್ಬಿಟ್ಟಿತ್ತು, ಅದನ್ನು ಹುಷಾರು ಮಾಡಿದ್ದೀನಿ ಔಷಧಿ ಹಾಕ್ಬಿಟ್ಟು. ಬಾರ್ವಾ ಎಲ್ಲ ತಲೆ ತೋರಿಸು ತಲೆ ಹೆಂಗೆ ಹುಷಾರಾಗೈತಿ ಇವಾಗ. ತೋರಿಸು ಮಗನೇ ತೋರಿಸು. ನೋಡು, ಅದು ಬ್ಯಾಂಡೇಜ್ ಮಾಡಿ ಕ್ರೀಮ್ ಹಾಕಿ ಮತ್ತು ಪೌಡ್ರ್ ಹಾಕಿ, ಡಸ್ಟಿಂಗ್ ಪೌಡ್ರು ಮತ್ತು ಆಯಿಲ್ಮೆಂಟ್ ಎಲ್ಲ ಹಾಕಿ ಹುಷಾರು ಮಾಡಿದ್ದೀನಿ ನೋಡಿ. ಇವಾಗ ಮಲ್ಕತ್ತಾಳೆ. ಮಧ್ಯರಾತ್ರಿ ಕಿಟಕಿಯಿಂದ ಎದ್ದೋಗ್ಬಿಡ್ತಾಳೆ ಏನಾದ್ರು ಬ್ಯಾಟೆ ಆಡೋಕ್ಕೆ. ಇಷ್ಟೊತ್ತಲೆಲ್ಲ ಮಲ್ಕತ್ತಾಳೆ. ನೈಟ್ ಮಾತ್ರ ಹೊಂಟೋಯ್ತಾಳೆ. ಎಲ್ಲವ ತೋರಿಸು ತಲೆ ಫುಲ್ಲು ಕೀವಾಗ್ಬಿಟ್ಟಿತ್ತು ನೋಡಿ. ಇನ್ನೂ ಸ್ವಲ್ಪ ಕೀವು ಹಂಗೆ ಇದೆ. ಈಗ ಒಂಚೂರು ಪೌಡ್ರ್ ಉದುರಿಸ್ತೀನಿ. ಇದು ನಮ್ಮ ಸಿದ್ದಿದ್ದು ಕಿಟ್ಟು ನೋಡಿ. ಇದು ಯಾವಾಗ್ಲೂ ಗಾಯ ಮಾಡ್ಕೊಂಡು ಬರ್ತಾ ಇರುತ್ತೆ ಕೀಳಿಸ್ಕೊಂಡು. ಅದಕ್ಕೇ ಸಪ್ರೇಟಾಗಿ ತರ್ಸಿ ಮಡಿಕೊಂಬಿಟ್ಟಿದ್ದೀನಿ ನೋಡಿ. ಕಾಟನ್ನು ಮತ್ತು ಬ್ಯಾಂಡೇಜ್ ಬಟ್ಟೆ ಮತ್ತು ಟೇಪು ಮತ್ತು ನೋಡಿ ಆಯಿಲ್ಮೆಂಟು ಮತ್ತು ಡಸ್ಟಿಂಗ್ ಪೌಡ್ರು, ಇದು ಆಯಿಲ್ಮೆಂಟು, ಇಷ್ಟನ್ನ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದರೆ ಹೊಲ್ದೊಳಗೆ ಹೋಗ್ಬಿಟ್ಟು ಕೀಳಿಸ್ಕೊಂಬರ್ತಾವೆ. ಅವು ಏನೇ ಅಂತ ಕೀಳಿಸ್ಕೊಂಬರುತ್ತೋ ಗೊತ್ತಿಲ್ಲ. ಇಲ್ಲವಾ ಇಲ್ಲ ನೋಡಿ. ಇಲ್ಲೆಲ್ಲ ಕೀವ ಐತೈತೆ. ಹುಷಾರು ಮಾಡ್ತಾನೆ ಇರ್ತೀನಿ. ನೀನು ಹೋಗಿ ಕೀಳಿಸ್ಕೊಂಡು ಬರ್ತಾ ಇರು ಲೋಪರ್. ಸರಿನಾ? ಮಲ್ಕ ಇವಾಗ. ಮಲ್ಕ ಕಳ್ಳಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಬೀನ್ಸ್ ಪಲ್ಯ ಮಾಡೋದಕ್ಕೆ ಇವಾಗ ಎಲ್ಲ ಪಟ ಅಂತ ಕಟ್ ಮಾಡ್ಕೊಳ್ತೀನಿ. ಕಾಳಾಗಿದೆ ತಂದು ಅಲ್ಲೇ ಆಲ್ರೆಡಿ 1 ವೀಕ್ ಆಗಿದೆ. ಕವರಲ್ಲೇ ಸ್ಟೋರ್ ಮಾಡಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಇನ್ನೂ ಫ್ರೆಶ್ ಅಂತ ಅನಿಸುತ್ತೆ.
ಫ್ರಿಡ್ಜ್ ಇಲ್ಲ ಅಂದರೆ ನೋಡಿ ಹಿಂಗೆ ಕವರಲ್ಲೇ ಇಟ್ಕೋಬೋದು. ಕವರಲ್ಲಿ ಇಟ್ಕೊಂಡ್ರೆ ಫುಲ್ ಫ್ರೆಶ್ ಆಗಿರ್ತವೆ. ಹಾಗೆಯೇ ಇನ್ನೂ ಯಜಮಾನ್ರು ಬರೋಕ್ಕೆ ಇನ್ನೂ 1 ಗಂಟೆ ಟೈಮ್ ಇದೆ. ಅಷ್ಟರೊಳಗೆ ಜಲ್ದಿ ರೆಡಿ ಮಾಡ್ಕೋಬೇಕು. ಮತ್ತು ಸಾಂಬಾರು ನೆನ್ನೆ ಮಾಡಿರೋ ಸಾಂಬಾರಿದೆ, ಅದಕ್ಕೇ ರೈಸ್ ಮಾಡ್ತೀನಿ. ಫಸ್ಟು ಪಲ್ಯನ ಮಾಡ್ಕೊಂಬಿಟ್ಟು ಬೀನ್ಸ್ ಪಲ್ಯನ ಮಾಡ್ಕೊಂಬಿಟ್ಟು ನೆಕ್ಸ್ಟು ರೈಸ್ನ ಮಾಡ್ತೀನಿ. ಫ್ರೆಂಡ್ಸ್ ಹಾಗೇ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ನೀರನ್ನು ಹಾಕಿದ್ದೀನಿ. ಇವಾಗ ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರೊಳಗೇನೆ ತೊಗರಿಬೇಳೆನ ಹಾಕ್ತೀನಿ. ಬೀನ್ಸ್ ಪಲ್ಯ ತುಂಬ ವಿಧಾನದಲ್ಲಿ ಮಾಡ್ತಾರೆ. ಸ್ವಲ್ಪ ಜನ ಡೈರೆಕ್ಟಾಗಿ ಬಾಣಲೆಗೆ ಹಾಕಿ ಹಂಗೆ ಫ್ರೈ ಮಾಡಿಬಿಟ್ಟು ಮಾಡ್ತಾರೆ. ನಾನು ತೊಗರಿಬೇಳೆ ಹಾಕೋದ್ರಿಂದವ ಕುಕ್ಕರಲ್ಲಿ ಫಸ್ಟು ಬೇಯಿಸ್ಕೊಳ್ತೀನಿ, 1 ವಿಸಲ್ ಕೂಗಿಸ್ತೀನಿ. ಇವಾಗೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ತೀನಿ. ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 1 ವಿಸಲ್ ಕೂಗಿಸ್ತೀನಿ. ಫ್ರೆಂಡ್ಸ್ ಹಾಗೇ ಒಂದು ಬಾಣಲಿ ಇಟ್ಟಿದ್ದೀನಿ. ಬೀನ್ಸು ಬೆಂದಿದೆ. ಅದು ನೋಡಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಅದು ಬಾಣಲಿ ನಾನು ಮಶ್ರೂಮ್ ಕಬಾಬ್ ಬೇಯಿಸಿದ್ದೆ, ಅದೇ ಬಾಣಲಿನ ತೊಗೊಂಡಿದ್ದೀನಿ ನಾನು. ಇವಾಗ ಎಣ್ಣೆ ಕಾದಿದೆ. ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಬಾಡಿಸಿದ ಮೇಲೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿದ್ದೀನಿ. ನಾನು ಬೀನ್ಸ್ ಪಲ್ಯನ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಹಾಗೆಯೇ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಬೇಯಿಸ್ಕೊಂಡಿರೋಂಥ ಬೀನ್ಸು ಮತ್ತು ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ತೆಂಗಿನ ತುರಿನ ಹಾಕ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬೀನ್ಸ್ ಪಲ್ಯ ಚೆನ್ನಾಗಿರುತ್ತೆ, ರೈಸಿಗೆ ಮತ್ತು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಹಾಗೆಯೇ ನೈಟ್ ಲಾಗ್ನ ಇವತ್ತು ಶನಿವಾರ ಬೆಳಗ್ಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಹಾಲೆಲ್ಲ ಕರೆದು ಇವಾಗ ನೆಲೆಲ್ಲ ಸೇರ್ತಾ ಇದ್ದೆ. ಶನಿವಾರ ಯಜಮಾನ್ರು ಅವ್ರು ಕೆಲ್ಸಕ್ಕೆ ಹೋಗೋಷ್ಟರೊಳಗೆ ಪೂಜೆನ ಮಾಡಿಬಿಟ್ಟು ಹೋಗ್ತಾರೆ, ವಾರ ಮಾಡಿಬಿಟ್ಟು ಹೋಗ್ತಾರೆ. ಯಾಕೆಂದರೆ ನಾವು ಮನೇಲಿ ಮೂಡ್ಲಿಗಿರಪ್ಪಂದು ಮುಚ್ಚಿಟ್ಟಿದ್ದೀವಿ. ಅದಕ್ಕೆ ಯಜಮಾನ್ರೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ಎಲ್ಲ ಬೆಳಗ್ಗೆ ಕಸ ಎಲ್ಲ ಗುಡಿಸಿ ನೆಕ್ಸ್ಟು ನೆಲ ಸಿಕ್ಬಿಟ್ಟು ನೀರು ಕಾಸಿರ್ತೀನಿ. ಅವರು ಸ್ನಾನ ಮಾಡ್ಕೊಂಡು ಅವ್ರ ಕೆಲಸ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ಅವರು ಪೂಜೆನ ಮಾಡಿಬಿಟ್ಟು ಹೋಗ್ತಾರೆ. ಇವನ ಎಲ್ಲಿ ಕಕ್ಕೆ ಮಾಸ್ಕೊಂಬರ್ತೀಯ? ಎಷ್ಟು ಚೀಲ ಕೊಡೋಣ ಬೇರೆವ? ಚೀಲ ಬೇಡ, ಹಾಕ್ಕೊತೀನಿ. ಅದಕ್ಕೆ ಕಟ್ಟಕೊಡ್ತಾರ. ಅಕ್ಕಿ ಅವು ದಾರ ಸಿಗ್ಲಿಲ್ಲಪ್ಪ. ಅಲ್ಲ ಆಚೆನೇ ಬಿದ್ದಿರ್ತಾರೆ. ಹುಡುಗಿ ಕೊಡ್ತೀನಿ ಬಾ. ನಾನು ಚೂರು ಚೂರು ಕೊಡ್ತಾರೆ. ಒಂದು 10 ಕಿಲೋ ಹಾಗೆ ಎರಡು ಹೆಂಗೆ ಇಟ್ಕೊಂಡು ಹೋಯ್ತೀಯ?
ನಾನಿನ್ನು ನೆಲಸೈತಿ ಫ್ರೆಂಡ್ಸ್. ಹಾಗೇನೆ ಟೈಮ್ ಬಂದು ಬೆಳಗ್ಗೆ 6:30 ಆಗಿದೆ. ನಾನು ಬೆಳಗ್ಗೆ ಎದ್ದೇನೆ ಹಾಲು ಕರೆದು ಯಜಮಾನ್ರು ಮಿಲ್ಲಿಗೆ ರಾಗಿ ಮತ್ತು ಜೋಳ ತಗೊಂಡು ಹೋದ್ರು. ಇವತ್ತು ಶನಿವಾರ, ಪೂಜೆ ಇದೆ, ವಾರ ಇದೆ ಇವತ್ತು. ನಾನು ನಮ್ಮ ಯಜಮಾನ್ರು ಬರೋಷ್ಟಾಗಿ ನೆಲಸಿಟ್ಟಿದೆ. ಅವ್ರು ಬಂದು ಪೂಜೆ ಮಾಡಿ ತಿಂದು ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಬೇಗ ನೆಲಸಿಟ್ಬಿಟ್ಟು ನೆಕ್ಸ್ಟ್ ತಿಂಡಿ ಮಾಡಬೇಕು. ಮತ್ತು ನೆಲೆಲ್ಲ ಸೀಟಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಹಾಗೆಯೇ ಈಚೆ ಸೀಟ್ ಮೇಲೆಲ್ಲ ಜೇಡ ಬಲೆಗಳು ಕಟ್ಟಿತ್ತು. ಯಜಮಾನ್ರು ಮಿಲ್ಲಿಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋದ್ರು, ಅದೆಲ್ಲ ಸ್ವಲ್ಪ ಗುಡ್ಸ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡು ಅಂತ ಅಂದ್ಬಿಟ್ಟು ಅದನ್ನು ಮೇಲ್ಗಡೆ ಪರ್ಕೆ ತಗೊಂಡು ಕ್ಲೀನ್ ಮಾಡ್ತಾ ಇದ್ದೆ. ಅದು ಕಣ್ಣಿಗೆ ಉದುರುತ್ತಾ ಇತ್ತು. ಈಗ ಕ್ಲೀನ್ ಮಾಡೋಕ್ಕೆ ಅಂತ ಮೇಲಕ್ಕೆ ಕಣ್ಣು ಬಿಡ್ತೀವಿ, ಯಾವಾಗ ಕಣ್ಣಿಗೆ ಉದುರುತ್ತಾ ಇತ್ತು. ಫ್ರೆಂಡ್ಸ್, ಹಾಗೆಯೇ ಮನೆಯೆಲ್ಲ ಸೀಟಿ ಈಚೆಲ್ಲ ಕ್ಲೀನ್ ಮಾಡಾಯಿತು. ಇವಾಗ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಇರಲಿಲ್ಲ, ಒಂದು ಕಾಯಿನ ಇಲ್ಲ ಕೊಬ್ಬರಿನ ಚೆಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲೊಂದೆರಡು ಕಾಯಿಗಳು ಹಾಕಿದ್ದು, ಅದು ಒಣಗೋಗಿ ತಲೆಯ ಕೊಬ್ಬರಿಗೆ ಬಂದಿತ್ತು. ತಡಿ ಚೆನ್ನಾಗಿರೋದೊಂದು ಚೆಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಫ್ರೆಂಡ್ಸ್, 4 ಕೊಬ್ಬರಿಕಾಯಿ ಚೆಚ್ಚಿದೆ, ಎಲ್ಲ ಕೌಟಾಗಿದ್ದು. ಹಾಗೆಯೇ ಕಣ್ಣಿಗೆ ಒಂಚೂರು ಧೂಳು ಆರ್ಬಿಡ್ತು. ಒಂದು ಚೆನ್ನಾಗಿರಲಿಲ್ಲ. ನಾನು 4 ಹೊಡೆದೆ, ಎಲ್ಲ ಫುಲ್ಲು ಕೌಟಾಗಿ ಚೆನ್ನಾಗಿರಲಿಲ್ಲ. ಇವಾಗ ಒಂದು ಕಾಯಿನೇ ಸುಲ್ಕೊಂಬರೋಣ ಅಂತ ಹೇಳ್ಬಿಟ್ಟು ತಾಮ್ರಕ್ಕೆ ಹೋಗ್ತಾ ಇದ್ದೀನಿ.
ಅದು ರಾಗಿನಾ ರಾಗಿ ಹಸಿಟ್ಟು ಈಗ ಇಷ್ಟು ಬೇಗ ಹಾಕಿಸ್ಕೊಂಬತ್ತಿ ಅಂದಿದ್ರೆ ಸಾರು ಮಾಡಿವೆ. ನಾನು ಪಲಾವ್ ಮಾಡಕ್ಕೆ ರೆಡಿ ಮಾಡಿದೆ, ಮುದ್ದೆ ಮಾಡ್ಬೋದಾಯ್ತು. ಹಾರ್ಕಳ್ಳಿ ಬಾಯಿ ಅದೇ ನೀರು ಹಸ್ರದು ಅದಕ್ಕೆ ಒಂದ್ರಸ್ಕೊಂಡು ತುಂಬ್ಕೊತೀನಿ ಬಿಡು. ಎಷ್ಟು ಕೆ ಜಿ ಇದು ರಾಗಿ? ಹಾಂ ತೂಕ ಮಾಡ್ತಾರೆ ತಾನೆ, ಹೆಂಗೆ ಇಸ್ಕೊತಾರೆ ಮತ್ತು ದುಡ್ಡ? ಹಂಗೆ ನೋಡ್ಬಿಟ್ಟು ಇಸ್ಕೊತಾರ. ಫುಲ್ ನೈಸಾಗಿ ಮಾಡಿಸಿದ್ಯಾ? ಹಾಂ ಎಷ್ಟು ತಗೊಂಡ್ರು ಇವೆರಡರಿಂದ ಹಾಕ್ಸಕ್ಕೆ? 70 ರೂಪಾಯಿ. ಹಾಂ ಹಾಂ ಜನಿಲ್ಲ ಅಂದರೆ ಕೊಟ್ಬಿಟ್ಟು ಬಾ, ಜನಿದ್ರೆ ವಾಪಸ್ ಬಾ. ಫ್ರೆಂಡ್ಸ್ ಹಾಗೇನೆ ಯಜಮಾನ್ರು ಅಷ್ಟು ಬೇಗ ರಾಗಿ ಹಸಿಟ್ಟನ್ನ ಹಾಕ್ಸ್ಕೊಂಬತ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಪಲಾವ್ಗೆಲ್ಲ ಖಾರ ರುಬ್ಕೊಂಬಿಟ್ಟಿದ್ದೆ. ಇವಾಗ ಪಲಾವ್ಗೆ ಒಗ್ಗರಣೆ ಸಹ ಮಾಡಿದ್ದೀನಿ. ಇವಾಗ ಅಕ್ಕಿ ತೊಳ್ಬಿಟ್ಟು ಹಾಕ್ತಾಯಿದ್ದೆ. ತಿಂತಲ್ಲ ಜ್ಯೂಸು ನುಚ್ಚಲ್ಲವ ಯಾರು ಮಾತ್ರ ಕೊಡಲ್ಲ. ಸಿದ್ಧಿ ನಾಲಿಲ್ಲ ನಾನು ತಂದು ಜ್ಯೂಸು ಇವೆಲ್ಲ ತಿಂತೀಯ ಚೆನ್ನಾಗೆ, ಅದು ಮಾತ್ರ ಕೊಡಲ್ವಲ್ಲ ಯಾಕೆ ಕಡೆ? ಏಯ್ ಬಿಡ್ತೇವೆ ಅದೇ ಸುಮ್ಮನೆ. ಫ್ರೆಂಡ್ಸ್ ಹಾಗೆಯೇ ಬೆಳಗ್ಗೆ ಹಾಲು ಸ್ವಲ್ಪ ಕೊಟ್ಟಿತ್ತು ನಮ್ಮ ಹೊಸ, ಅದಕ್ಕೆ ಇವಾಗ ಮತ್ತೆ ಇನ್ನೊಂದ್ಸಲಿ ಅದನ್ನು ಡೈರಿ ಕೊಟ್ಟು ಕಳಿಸಿದೆ. ಇವಾಗ ಮನೆಗೆ ಹಾಲಿರಲಿಲ್ಲ, ಅದಕ್ಕೆ ಇನ್ನೊಂದ್ಸಲಿ ಕರೆಯೋಣ ನೋಡೋಣ, ಕೊಟ್ಟರೆ ಒಂದು ಗ್ಲಾಸ್ ಅಷ್ಟು ಕೊಡಲಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೆ. ತಿಂಡಿ ಕಮ್ಮಿ ಮಾಡಿದ್ದೆ, ಅದು ಮಾತ್ರ ಕೊಡೋದು. Right. ಹಾಗೆಯೇ ಯಜಮಾನ್ರು ಸ್ನಾನಕ್ಕೆ ಹೋದರು. ನಾನು ಅವರಿಗೆ ಕಳಸ ದೀಪಗಳು ಬೆಳಕೊಡೋಣ ಅಂತ ಅಂದ್ಬಿಟ್ಟು ಕಳಸ ನೀರು ತಂದು ಗಸಗಸೆ ಮರ ಇರುತ್ತಲ್ಲ, ಅದು ಬಡ್ಡೆಗೆ ನೀರನ್ನ ಒಯ್ತಾ ಇದ್ದೆ. ಬಾರಮ್ಮ ಮುಂದೆ ಬೆಳ್ಕೋ ಕಾವು ನೋಡೋ ಜಾಗ ಹೋಗ್ಕೊಂಡು ಕಚ್ಚದಂತೆ ಅಲ್ಲ ಕಡೆ ಒಂದಿಷ್ಟು 300 ವಾಟ್ಸಿ ಸೋಪ್ ಅದೇಯ
ಹ್ಞೂ ಬಾರಜಿ. ವೈದ್ಯನಿಗೆ ಏನೋ ಗಲಾಟೆ ಆಯ್ತು ಅಂದ್ರು. ಎಲ್ಲಿ ಇಲ್ಲಿ ನಮ್ಮ ಅಕ್ಕ ಬಂತೆ. ಹೊಡೆಯಕ್ ಬಂದಿದ್ಯಾ? ಹೊಡಿಯೋದಲ್ಲ, ಅವ್ರನ್ನ ಎಲ್ಲಿ ಬಗ್ಗಿಸ್ಬೇಕೋ ಬಗ್ಸಾಕ್ತೀನಿ. ಏನ ಹೊಡಿಯೋದು ಬೇಡ, ಬಡಿಯೋದು ಬೇಡ. ಅಲ್ಲ ಅವ್ರ ಜಾಕೆ ಬಿಡು ಹೋಗ್ಲಿ. ಒಂದಿಷ್ಟು ಮಣ್ಣು ಹಾಕಿಸ್ಕೊಳಕ್ಕೆ ಏನಾಗತ್ತೆ ಅವ್ರಿಗೆ? ಹೊಡ್ಕೊಳ್ಳಿ, ಅವರು ತಕ್ಕೋಗ್ಲಿ, ಇವನು ತಿರ್ಗಾಡಿ ಅವನು ತಿರ್ಗಾಡಿ. ಇಲ್ಲೇ ಕುಲುವ 15 ಗಾಡಿ ಮಣ್ಣು ಬಿಡ್ತಾರೆ ಸಂತೋಷನ. ಅತ್ತಾಗ ಅವ್ರ ಕಡಿಗೆ ಒಂದಿಷ್ಟು ಮಣ್ಣು ಬಿಟ್ಕೊಂಡು ಹೊಡ್ಕೊಳ್ಳಿ ಹೇಳಿ ಬೇಡ ಅಂತೀವ? ಹಾಂ, ಇದು ಯಾಕೆ ಮನೆಯಿಂದಲ್ವಾ ಗುಂಡಿಯಾಗಿ ಹೋಗ್ಲಿ? ಮಣ್ಣು ಆಡ್ತಾವನೆ ಎಲ್ಲ ಗುಂಡಿ ಬಿದ್ದು ಹೋಗ್ಲಿ. ಅವತ್ತು ಇರಬಾರ್ದು. ಫ್ರೆಂಡ್ಸ್ ಹಾಗೇ ಅಜ್ಜಿನೂ ಯಜಮಾನ್ರ ಸ್ನಾನ ಮಾಡ್ತಿದ್ರು. ಅಜ್ಜಿ ಅಲ್ಲಿ ಜತ್ತಿ ಮೇಲೆ ಕುತ್ಕೊಂಡು ಮಾತಾಡ್ತಿದ್ರು. ನಾನು ಇವಾಗ ಇವೆಲ್ಲ ಬೆಳಿಕೊಂಬಂದು ದೀಪಕ್ಕೆ ಬತ್ತಿ ಹಾಕಿ ರೆಡಿ ಮಾಡಿಬಿಟ್ರೆ ಅವರು ದೀಪ ಕಚ್ತಾರೆ. ಮತ್ತು ಈಗ ಅಜ್ಜಿ ಮಾತಾಡ್ತಿದೆಯಲ್ಲ, ಆ ಅಜ್ಜಿಗೆ 75 ವರ್ಷ ಅಂತೆ. ಆದರೂ ಅಜ್ಜಿ ಎಷ್ಟು ಗಟ್ಟಿಗಿದೆ ಅಂತ ಅಂದರೆ ಅವ್ರ ಆರೋಗ್ಯ ನಮಗೆ ಬರಲ್ಲ. 75 ವರ್ಷ ಆದ್ರೂ ತುಂಬ ಗಟ್ಟಿ ಇದ್ದಾರೆ. ಒಂದೊಂದ್ಸಲಿ ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಹಾಗೇ. ನಾನು ಕೂಡ ಅಕ್ಕೆ ಹೇಳೋದು ತಿರ್ಗಾಡ್ತದ ಆಚೆ ಬೆಳಿಗ್ಗೆ ಏನೇ ತನ್ನ ಬದುಕೋಸ್ಕರಾಗಿದ್ರೆ ಕಳ್ಳನ್ನು ಮಾಡ್ಕೋಬೋದು, ಹಾಳು ಮಾಡೋಕ್ಕಾಗಲ್ಲ. ನೀವು ಹಾಳು ಮಾಡಿದ್ರೆ ಹಂಗೆ ಮಾಡಿ. ಇವತ್ತು ವಾರ ಕೂತ್ಕೊಳ್ಳಲ್ಲ. ಬೇಡ ಕಟ್ಬಿಡಿವಂತೆ. ಬೇಡ, ಅದು ಕುಡ್ದೆ ಸಕ್ಕತ್ತಲ್ಲಿ ಮಾಡಿ ತಿಂಡಿ ಬಾ. ತಿಂಡಿ ಮಾತ್ರ ಇದಕ್ಕೆ ದಪ್ಪ ಕಿಟ್ಬಿಟ್ಟು ಮಾಡೇ ಮಕ್ಕಳಲ್ಲಿ ಒಂದು ಕ್ಯಾರ ಮಾಡ್ಕೋಬೇಕು. ನೀರು ಬಿಟ್ಟಿಲ್ವಾ? ತುಂಬಿದ ಬೆಂಕಿ ಅದು. ಚೆನ್ನಾಗಿಲ್ಲ, ಚೆನ್ನಾಗೈತಪ್ಪ. ನಾನು ಚಪಾತಿನೇ ಮಾಡ್ಕೊಂಡು ತಿಂತೀನಿ, ನಂಗೆ ಪಲಾವ್ ಬೇಡ. ರಮಣ ದಾರಿ ಕಾಯ್ತಿದೀಯಾ? ನಂಗೆ ಹೆಂಗೆ ಗೊತ್ತು, ಹೇಳಿರ್ತಾನೆ ಗೊತ್ತಾಗೋದು.
ಹಿಂಗೆ ಎರಡು ಕಡೆ ರೋಸ್ಟ್ ಮಾಡ್ಬೇಕಾ? ಹ್ಞೂ. ಹೋಗ್ತಾವಳಲ್ಲಿ ಕಡೆವ ಎಬ್ಬೆಟ್ಟು ಬರ್ತು. ಮುಂದಕ್ಕೆ ನಡಿ ಗಿಡ ಇಲ್ಲಿ. ಹ್ಞೂ. ಫ್ರೆಂಡ್ಸ್ ಹಾಗೇನೆ ಟೈಮ್ ಬಂದು 9:15 ಎಬ್ಬೆಟ್ಟು ಕೊಡೋಣ ಅಂತ ಹೋಗಿದೆ. ಇವತ್ತು ಸಹ ಟವರ್ ಬರಲಿಲ್ಲ. ನೆನ್ನೆನೂ ಹೋಗಿ ವಾಪಸ್ ಬಂದೆ, ಇವತ್ತು ಹೋಗಿ ವಾಪಸ್ ಬಂದಾಯಿತು. ಇನ್ನೂ ತಿಂಡಿ ಏನೂ ತಿಂದಿಲ್ಲ, ಇನ್ನೂ ಹೊಸಗಳನ್ನೂ ಸಹ ಕಟ್ಟಾಕಿಲ್ಲ. ಹೋಗ್ಬಿಟ್ಟು ಫಸ್ಟ್ ಹೊಸಗಳು ಕಟ್ಟಾಕಿ ಆಮೇಲೆ ತಿಂಡಿ ತಿನ್ನಬೇಕು. ಯಜಮಾನ್ರು ಇವತ್ತು ಶನಿವಾರ ಹೊತ್ತಂತೆ ಪೂಜೆ ಮಾಡಿ ನೆಲೆಲ್ಲ ಸೀಟ್ ಕೊಟ್ಟಿದ್ದೆ, ಹೊತ್ತಂತೆ ಪೂಜೆ ಮಾಡಿ ಹೋಗಿದ್ದಾರೆ. ಇವಾಗ ಹೋಗ್ಬಿಟ್ಟು ಮನೆ ಹತ್ರ ಹೋಗಿ ಫಸ್ಟು ಹೋಗಿ ಹೊಸಗಳು ಮೇಯೋದಕ್ಕೆ ಕಟ್ಟಾಕಬೇಕು. ಇವತ್ತೇ ಇಷ್ಟು ಲೇಟಾಗಿರೋದು. ಡೈಲಿ ಇನ್ನು 7:15ಗೆ ಹೊಸ ಮೇಯೋದಕ್ಕೆ ಕಟ್ತಾಯಿದೆ. ಇವತ್ತು ಲೇಟಾಗಿದೆ. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬನ್ನಿ ಜಲ್ದಿ ಇವಾಗ ಮನೆ ಹತ್ರಕ್ಕೆ ಹೋಗಿ ಹಸಗಳು ಕಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಿಗ್ತೀನಿ ನಿಮಗೆ. ಹಾಗೆಯೇ ಈ ಕಡೆ ಟೊಮಟೊ ಗಿಡ ಹಾಕಿದ್ದಾರೆ, ಇನ್ನೂ ಹೂವು ಆಗಿದೆ. ಹೂವು ಮತ್ತು ಈಚು. ಇಲ್ಲಿ ನಾವಿರೋ ಹತ್ರ ತುಂಬಾ ತರಕಾರಿ ಬೆಳೀತಾರೆ ಅಕ್ಕಪಕ್ಕದ ಜಮೀನರು. ಹಾಗೆಯೇ ಇನ್ನೊಂದು ನಿಮಗೆ ಕಾಯಿ ತೋರಿಸ್ತೀನಿ ನೋಡಿ, ಕಳ್ಳಿಕಾಯಿ. ನಾವು ಸಣ್ಣ ಮಕ್ಕಳಲ್ಲಿ ಸಣ್ಣ ಹುಡುಗರಲ್ಲಿ ಏನು ಮಾಡಿವೋ ಅಂದರೆ ಇದನ್ನು ಕಿತ್ಕೊಂಡ್ಬಿಟ್ಟು ಇದಕ್ಕೆ ಹಂಚಿ ಕಡ್ಡಿ ಸಿಗಿಸ್ಬಿಟ್ಟು ಬುಗ್ರಿ ಥರ ಹಿಂಗೆ ಬಿಡಿವೋ ನೋಡಿ. ಗೊತ್ತಾ, ಸಣ್ಣ ಮಕ್ಕಳಲ್ಲೆಲ್ಲ ಆಟಾಡಿ ಹೋಗಿದೆ ಗಿಡ ನೋಡಿ ಇಲ್ಲಿದೆ. ಇದಕ್ಕೆ ಒಂದು ಹಂಚಿ ಕಡ್ಡಿನ ಸಿಗಿಸ್ಕೊಂಡ್ಬಿಟ್ಟು ಹಿಂಗೆ ಕೈಯಲ್ಲಿ ಹಿಂಗೆ ಉಜ್ಜಿಬಿಟ್ಟು ಕೆಳಗೆ ಬಿಟ್ಟರೆ ಅದು ಸುತ್ತನೂ ತಿರ್ಗೋದು ಕಳ್ಳಿಕಾಯಿ. ಇವಾಗೆಲ್ಲ ಈ ಥರ ಆಟಗಳು ಈಗಿನ ಕಾಲದ ಮಕ್ಕಳು ಈಗೆಲ್ಲ ಈ ಥರ ಆಟಗಳೆಲ್ಲ ಗೊತ್ತೇ ಇಲ್ಲ ಅನಿಸುತ್ತೆ ಅವರಿಗೆ. ನಾವೆಲ್ಲ ಇದೇ ಆಟಗಳು ಜಾಸ್ತಿ ಆಡ್ತಾ ಇದ್ದಿದ್ದು. ಎದ್ದಳ ಮೇಲೆ ಎದ್ದಳವ ಎದ ಮ್ಯಾಕೆ ಎದ್ದ ತಿಂಡಿ ತಿಂದ ಬಂದೆ ನಿಮಗೂ ಉಳ್ಕಿದಾಕ್ತೀನಿ. ತಿಂದ ಇಲ್ಲ ತಿಂಡಿ ತಿಂದಿನವ. ಹೌದಾ, ನಡೀರಿ ಫ್ರೆಂಡ್ಸ್. ಹಾಗೇ ಇವ್ರನ್ನ ಕಟ್ಬಿಟ್ಟು ಬಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇವ್ರನ್ನ ಇಟ್ಕೊಂಡಂತೂ ನಾನು ವಿಡಿಯೋ ಮಾಡೋದಕ್ಕಾಗಲ್ಲ, ಯಾಕೆಂದರೆ ನೆಕ್ಕೊಂಬರ್ತಾರೆ. ಅವಳಂತೂ ಇವಳು ಒಬ್ಳನ್ನಾರು ಇಟ್ಕೊಂಡು ಹೋಗ್ಬೋದು, ಅವಳಂತೂ ಸುಮ್ಮನೆ ಬರಲ್ಲ. ಹಿಂದ್ಗಡೆ ಅಂತೂ ನೆಕ್ಕೊಂಬರ್ತದೆ, ಸಣ್ಣ ಕರ ಆಗಿರೋದು ಕತ್ಕುವೆ. ಅದಕ್ಕೆ ಇವಾಗ ಇವ್ರನ್ನ ಇಟ್ಕೊಂಡೋಗಿ ಫಸ್ಟ್ ಕಟ್ಟಾಕ್ಬಿಟ್ಟು ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಊಟ ಚೆಚ್ಚಕ್ಕೆ ಹೋಗಿ ಇಲ್ಲಿ ಚಚ್ಕೊಂಬಿಟ್ಟೆ ಕೈನೇ ಹತ್ಲಾಗಿ.
ಈ ಕಲ್ಲು ಹಿಂಗೆ ಊಟ ಚಚ್ಚಕ್ಕೆ ಹೋದೆ 2 ಚೂರು ಆಗ್ಬಿಡ್ತು ನೋಡಿ. ಕೈ ಅಂತೂ ಬಾ ದೇವ್ರೆ. ನೋಡಿ ಇದಂತೂ ರಕ್ತ ನಿಲ್ತಾ ಇಲ್ಲ. ಮನೆ ಹತ್ರಕ್ಕೆ ಹೋಗಿ ತೊಳ್ಕೊಂಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇವಳೊಬ್ಳನ್ನ ಕಟ್ಟಾಕಬೇಕು. ಈಗ ಮನೆ ಹತ್ರ ಹೋಗಿ ಇದು ಮಾಡೋದಕ್ಕೆ ಒಬ್ಳು ಎಲ್ಲ ನಿಂತ್ಕೊಂಡಿರ್ಲಿ. ಅಪ್ಪ ಬೆಳಗ್ಗೆನೇ ಇವತ್ತು ಏನಾಯ್ತೋ ಕಣೆ. ನೋಡಿ ಬ್ಲಡ್ ಎಷ್ಟೊಂದು ಹೋಗ್ತಾಯಿದೆ. ಬಾರೆ ಇವ್ರು ಎಲ್ಲಿ ನಿಂತ್ಕೊತಾರೆ? ಇವ್ರನ್ನಂತೂ ಒಸಿ ಅಯ್ಯೋ ಒಂದ್ಸಲ ಇವ್ರಂತೂ ಅತ್ಲಾಗೆ ಬಾರೆ ಬಾರೆ ಈ ಕಡೆಗೆ ಬರೋಣ ಹಿಂದೆ ಅನ್ನಂಗಿಲ್ಲ ಅತ್ಲಾಗೆ ಬಾ. ಫ್ರೆಂಡ್ಸ್ ರಕ್ತವಂತೂ ನಿಲ್ತಾನೆ ಇಲ್ಲ. ಅದು ಬೇಗ ಈಗ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನನಗಂತೂ ತಲೆ ಸುತ್ತ ಬೀಳಂಗೆ ಆಗ್ತೈತತ್ಲ. ಕಲ್ಲು ಗೂಟ ಚಚ್ಚೋಣ ಅಂತ ಹೋದ್ನಲ್ಲ, ಕಲ್ಲು ಹೊಡೆದ್ಬಿಡ್ತು. ಕಲ್ಲು ಅದು 2 ಚೂರು ಆಗ್ಬಿಡ್ತು. ಇದಕ್ಕೆ ಸ್ವಲ್ಪ ಈಗ ತೆಂಗಿಂದು ಬಂಗಿರುತ್ತಲ್ಲ, ಬಂಗನ್ನ ಹಾಕ್ತೀನಿ. ಇವಾಗ ತುಂಬಾ ಉರಿತಾ ಕೂತೈತೆ. ನೋಡಿ ತೆಂಗಿನ ಬೊಂಗನ್ನ ಹಾಕಿದ್ದೀನಿ. ಇನ್ನೂ ತಿಂಡಿ ತಿಂದಿರಲಿಲ್ಲ, ಎಬ್ಬೆಟ್ಟು ಕೊಡೋಣ ಅಂತ ಹೋಗಿದ್ದೆ. ಇವಾಗ ಹೆಂಗೆ ತಿಂಡಿ ತಿನ್ನೋದು? ಸ್ಪೂನಲ್ಲೇ ತಿನ್ಬೇಕು ಇವಾಗ. ಕೈ ಅಂತೂ ಸಖತ್ತು ಉರಿತಾ ಇದೆ.